ಅಕ್ಷಯ ತೃತೀಯ ಭಗವಂತ ವಿಶೇಷವಾಗಿರ್ತಕ್ಕಂಥ 15 ದಿವಸ ನಾವು ಯಾವುದೇನು ಕೆಲಸ ಮಾಡುವಾಗ ಮುಖ್ಯವಾಗಿ ಮನುಷ್ಯರಿಗೆ ಮನುಷ್ಯ ಜನ್ಮ ಸಾಫಲ್ಯಂ ವ್ಯಾಪಾರ ಧರ್ಮಚಿಂತನ ಅಂತ. ಮನುಷ್ಯ ಜನ್ಮ ಸಾರ್ಥಕ ಆಗಬೇಕಂದ್ರೆ ನಾವು ಧರ್ಮಾಚರಣೆ ಮಾಡಬೇಕಂತ ನಮ್ಮ ಶಾಸ್ತ್ರ ಹೇಳ್ತಾರೆ. ಅಂದರೆ ಎಲ್ಲ ಉದ್ಯೋಗ ಮಾಡ್ತಿರ್ತೀವಿ, ವ್ಯವಹಾರ ಮಾಡ್ತೀವಿ, ವ್ಯಾಪಾರ ಮಾಡ್ತೀವಿ. ಮುಖ್ಯವಾಗಿ ಉದ್ಯೋಗ ಮಾಡೋ ವ್ಯವಹಾರ ಮಾಡುವಾಗ ಒಂದು ಮನೆಯವರಿಗೆ ಸ್ವಲ್ಪ ಬುದ್ಧಿ ಇರಬೇಕಾಗುತ್ತೆ. ಅದು ಗುರುಗಳಿಗಾಗಲಿ ಅವರು ಸ್ವಲ್ಪ ಧರ್ಮಾಚರಣೆ ಮಾಡಬೇಕು. ಧರ್ಮಾಚರಣೆ ಮಾಡುವಾಗ ಅದಕ್ಕೆ ಅವಂತ ಅವನು ವಿಶೇಷವಾಗಿ ಅನುಗ್ರಹ ಮಾಡ್ತಾರೆ. ಆದರೆ ಯಾವುದಾದ್ರು ಮನೆದೇವ್ರ ಕೆಲಸ ಮಾಡಿದೆ ಅಥವಾ ಯಾರಾದರೂ ನಮ್ಮ ಬರೀ ನಮ್ಮ ಸ್ವಂತಕ್ಕೋಸ್ಕರವಾಗಿ ನಾವು ಹಣ ಖರ್ಚು ಮಾಡ್ಕೊಳ್ತಿದ್ರೆ ಭಗವಂತ ನಮಗೆ ಅಭಿವೃದ್ಧಿ ಜಾಸ್ತಿ ಕಾಣ್ತದೆ. ನಿಮ್ಗೆ ಯಾರಾದರೂ ಸ್ವಲ್ಪ ಹಣ ಸಂಪಾದನೆ ಮಾಡ್ಕೊಂಡ್ರೆ ಸ್ವಲ್ಪ 10 ರೂಪಾಯಿಗೆ 100 ಇದೇ ಇರಬೇಕು. ಮನೆದೇವರಿಗಾಗಲಿ ಯಾವುದೋ ದೇವಸ್ಥಾನಕ್ಕಾಗೋ ಈ ಇರಬೇಕು ಶಾಸ್ತ್ರ. ವಿಶೇಷವಾಗಿ 30 ತಾರೀಕು ಅಕ್ಷಯ ತೃತೀಯ. ಅಕ್ಷಯ ತೃತೀಯ ದಿವಸದಂತೂ ಏನಾದರೂ ವ್ಯವಹಾರ ಮಾಡಿ ಏನಾದರೂ ಧರ್ಮಾಚರಣೆ ಮಾಡಿ ದಾನ ಮಾಡಿ ಅದಕ್ಕೆ ಫಲ ಅಕ್ಷಯ ಆಗುತ್ತೆ. ಅಂದರೆ ಫಲವನ್ನು ಜಾಸ್ತಿ ಭಗವಂತ ಅನುಗ್ರಹ ಕೊಡ್ತಾರೆ, ಜಾಸ್ತಿ ಅನುಗ್ರಹ ಮಾಡ್ತಾರೆ. ಆ ಅಕ್ಷಯ ತೃತೀಯವಾಗಿ ಆ ಗುರು ರಾಮಚಂದ್ರ ದೇವರಿಗೆ, ಲಕ್ಷ್ಮಣ ದೇವರಿಗೆ, ಸೀತಾದಿ ಅನಂತ ದೇವರಿಗೆ ಮತ್ತು ರಾಘವ ಗುರುಗಳಿಗೆ ವಿಶೇಷವಾಗಿ ಪಂಚಾಮೃತ ಅಭಿಷೇಕ, ಅನಂತರ ಗುರುವಿಗೆ ವಿಶೇಷವಾಗಿ ವರ್ಷಕ್ಕೊಂದ್ಸಲ ನಾವು ಬಂದಾಲಂಕಾರ ಮಾಡ್ತಾರೆ. ದೇವಸ್ಥಾನದಲ್ಲಿರುತ್ತೆ ಎಲ್ಲ ಮಕ್ಕಳ ದೇವಸ್ಥಾನಗಳು ಕೂಡ ವಿಶೇಷವಾಗಿ ಒಂದು ಶುದ್ಧವಾಗಿರ್ತಕ್ಕಂಥ ಗಂಧದಿಂದ ತೆಗೆದು ಆ ಗಂಧದ ಅಲಂಕಾರ ಮಾಡ್ತೇವೆ. ಒಳ್ಳೆಯ ಸುಮೂಲ ನಮಗೆ ಬಂದೋಗಿದೆ. ಎಲ್ಲರೂ ಕೂಡ ಆ ಪೂಜೆಯಲ್ಲಿ ಏನಾದರೂ ಪೂಜೆ ಪಾಲ್ಗೊಳ್ಳಿದ್ರೆ ನೀವು ಕೂಡ ಪಾಲ್ಗೊಳ್ಬೇಕು. ಮತ್ತು ಗಂಧ ಪ್ರಸಾದವನ್ನು ಮುಗಿಸಿಕೊಡ್ತೇವೆ. ಯಾರು ಸೇವೆ ಮಾಡಿರ್ತೀರಾ ಅದರಿಂದ ಗಂಧ ಪ್ರಸಾದವನ್ನು ಮುಗಿಸಿಕೊಡ್ತೇವೆ. ನಾವು ಏನಾದರೂ ಪೂಜೆ ಮಾಡಿಸಿದ್ರೆ ಪೂಜೆ ಮಾಡಿಸ್ಕೊಡ್ತಾರೆ. ಸ್ನೇಹಿತರೆ, ಇವತ್ತು ಶ್ರೀ ರಾಘವೇಂದ್ರ ಸ್ವಾಮಿಯವರ ಗುರುವಾರದಿಂದ ವಿಶೇಷವಾದ ಪೂಜೆ ಇತ್ತು. ದೇವಸ್ಥಾನಕ್ಕೆ ಹೋಗಿದ್ವಿ. ನನ್ನ ಮಗ ಶ್ಲೋಕ ಹೇಳ್ತಾ ಇದ್ದೇನೆ, ಕೇಳಿಸ್ಕೊಳ್ಳಿ ಒಂದು ನಿಮಿಷ. ರಾಘವೇಂದ್ರಾಯ ಭಜತಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ಜಯ ರಾಘವೇಂದ್ರಾಯ ಭಜತಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ಪೂಜಾಯ ರಾಘವೇಂದ್ರಾಯ ಧರ್ಮವೃತ್ತಾಯ ಚ ಭಜತಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ಪೂಜಾಯ ರಾಘವೇಂದ್ರಾಯ ಮಾತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ಪೂಜಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ಪೂಜಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಶ್ರೀ ರಾಘವೇಂದ್ರ ಸ್ವಾಮಿಯವರ ಆಶೀರ್ವಾದ ನನ್ನ ಮಗ ಹಾಗೂ ಮಗಳ ಮೇಲೂ ಕೂಡ ಇರಲಿ. ಹಾಗೆ ಎಲ್ಲ ಭಕ್ತಾದಿಗಳು ಕೂಡ ದೇವರು ಒಳ್ಳೇದು ಮಾಡಿ ಆರೋಗ್ಯ ಆಯಸ್ಸು ಅಭಿವೃದ್ಧಿ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ಕೇಳ್ತಾ, 30ನೇ ತಾರೀಕು ವಿಶೇಷವಾದ ಪೂಜೆ ಇದೆ. ಅಕ್ಷಯ ತೃತೀಯರಿಂದ ತಪ್ಪದೆ ಎಲ್ಲರೂ ಕೂಡ ರಾಘವೇಂದ್ರ ಸ್ವಾಮಿಯವರ ದರ್ಶನ ಪಡೀರಿ. ದೇವರೆಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಓಂ ಶ್ರೀ ರಾಘವೇಂದ್ರ ಸ್ವಾಮಿ ನಮಃ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು. ಎಲ್ಲರೂ ಒಳ್ಳೆಯದಾಗಲಿ.